ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಪ್ರತಿಮೆ ಲೋಕಾರ್ಪಣೆ ಅದ್ದೂರಿಯಾಗಿ ಜರುಗಿತು. ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಹಾಗೂ ಗಿರ್ಗಾಂವ್ ಮಠದ ಶ್ರೀ ನರಸಿಂಗೇಶ್ವರ ಸ್ವಾಮೀಜಿ, ಶಿರಗಾಂವ್ ಗೌವಿ ಮಠದ ಶ್ರೀ ಸದಾಶಿವ ಮಹಾಸ್ವಾಮೀಜಿಗಳು, ಶಾಸಕ ಗಣೇಶ್ ಹುಕ್ಕೇರಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಹಂತೇಶ್ ಕೋಟಿಮಠ್ ಹಾಗೂ ಹಿಂದೂ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ್, ವಿಎಚ್ಪಿ ಉತ್ತರ ಪ್ರಾಂತ ಪ್ರಮುಖ ವಿಠ್ಠಲ್ಜಿ, ಶ್ರೀಮಂತ ಗೌರವ್ ಸಿಂಹ, ಮುತಾಲಿಕ್ ದೇಸಾಯಿ, ಶಿರಗಾಂವ್ಕರ್ ಸರ್ಕಾರ್ ಇವರ ವಿಶೇಷ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಮರಾಠ ಸಮಾಜ ಬಾಂಧವರು ಹಾಗೂ ಎಲ್ಲರ ಸಹಕಾರದಿಂದ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಮಾಡಿದ್ದು ಸಂತಸದ ವಿಷಯ. ಇದಕ್ಕೆ ಉದ್ಯಾನ ಕಾಂಪೌಂಡ್ ಕಟ್ಟಲಿಕ್ಕೆ ಹಾಗೂ ಸೌಂದರ್ಯೀಕರಣಕ್ಕಾಗಿ 5 ಲಕ್ಷ ರೂಪಾಯಿಗಳು ನೀಡಲಾಗುವುದು ಎಂದು ಘೋಷಿಸಿದರು. ಎಕ್ಸ್-ಎಂಎಲ್ಸಿ ಮಹಂತೇಶ್ ಕೋಟಿಮಠ್ ಮಾತನಾಡಿ, ಶಿವಾಜಿ ಮಹಾರಾಜರು ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತವಾದ ಅಲ್ಲ, ಅವರು ದೇಶದ ಮಹಾನ್ ಪುರುಷರು, ಇಂದಿಗೂ ಸಹ ಭಾರತೀಯರ ಆರಾಧ್ಯ ದೈವತ. ಅವರು ಆದರ್ಶ ತತ್ವಗಳನ್ನು ಅಂಗೀಕರಿಸಬೇಕು ಎಂದು ಹೇಳಿದರು. ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಮಾತನಾಡಿ, ಶಿವಾಜಿ ಮಹಾರಾಜರು ಇಷ್ಟು ದೊಡ್ಡ ವ್ಯಕ್ತಿ ಆಗಲು ತಾಯಿ ಜಿಜಾಮಾತಾ ಕಾರಣ. ಈಗಿನ ಮಹಿಳೆಯರು ಸಹ ತನ್ನ ಮಕ್ಕಳಿಗೆ ಜಿಜಾಮಾತಾ ತರಹ ಸಂಸ್ಕಾರಗಳನ್ನು ನೀಡಿ ಶಿವಾಜಿ ತರಹ ತನ್ನ ಮಕ್ಕಳಿಗೆ ಮಾಡಬೇಕು ಎಂದು ಹೇಳಿದರು. ಆವಾಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯಲಿಕ್ಕೆ ಸಾಧ್ಯ ಎಂದು ಹೇಳಿದರು. ಚೈತ್ರಾ ಕುಂದಾಪುರ್ ಮಾತನಾಡಿ, ಶಿವಾಜಿ ಮಹಾರಾಜರಿಂದ ಇವತ್ತು ಹಿಂದೂ ಧರ್ಮ ಹೊಂದಿದೆ. ದೇಶಕ್ಕಾಗಿ ಅವರು ಮಾಡಿದ ಕಾರ್ಯ ಅವರ್ಣನೀಯವಾಗಿದೆ. ಇಂತಹ ಮಹಾಪುರುಷರ ಪುತ್ಥಳಿ ಅನಾವರಣವಾಗಿದ್ದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಉಪನ್ಯಾಸಕ ಗೋಪಾಲ್ ಮಹಾಮುನಿ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಡಿವೈಎಸ್ಪಿ ಗೋಪಾಲ್ ಕೃಷ್ಣಗೌಡರ್, PSI ಅನಿತಾ ರಾಠೋಡ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲ ಸಮಾಜದ ಮುಖಂಡರು, ಛತ್ರಪತಿ ಶಿವಾಜಿ ಮಹಾರಾಜ್ ಯೂತ್ ಫೌಂಡೇಶನ್ದ ಸದಸ್ಯರು ಹಾಗೂ ಮರಾಠ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಮಾಡಿದ್ದಾರೆ. ಇವತ್ತು ಶಿರಗಾಂವ್ ಗ್ರಾಮದಲ್ಲಿ ಅಲ್ಲಿ ಬಸವಣ್ಣವರ ಪುತ್ಥಳಿ ಅನಾವರಣ ಆಗೊಂಡಿದೆ. ಮೊದಲು ಇಲ್ಲಿ ಶಿವಾಜಿಯವರ ಪುತ್ಥಳಿ ಅನಾವರಣ, ಮೊನ್ನೆ ನಮ್ಮ ಕನಕದಾಸರ ಮೂರ್ತಿ ಅನಾವರಣ ಎಲ್ಲ ಅವಶ್ಯಕತೆ ಇರ್ತಕ್ಕಂಥದ್ದು. ನಾನು 1-2 ತಾಸು ಮಾತಾಡ್ಬೇಕಂತೇಳಿ ಎಲ್ಲ ಇವನು ಉಪನ್ಯಾಸಕರ ಕೇಳ್ಕೊಂಡು ಕೂತ್ಕೊಂಡಿದ್ನಿ ಇಲ್ಲೆಲ್ಲ. ಈಗ 2 ತಾಸು ಮಾತಾಡಿದ್ರೆ ನೀವು ಯಾರು ನಾನು ಮತ್ತೊಮ್ಮೆ ಕರೆಯಂಗಿಲ್ಲ. ಶಿರಗಾಂವದವರು ಒಂದು ಘಟನೆಯನ್ನು ಹೇಳಿ ಮುಗಿಸಿಬಿಡ್ತೀನಿ. ಜಿಜಾಬಾಯಿ ಅವರು ಒಂದಿನ ಮನೆಯೊಳಗೆ ಇರಲಾರ್ದಾಗ ಆ ಆಳ ಕೆಲಸ ಮಾಡ್ತಕ್ಕಂಥ ಹೆಣ್ಮಗಳು ಶಿವಾಜಿ ಅಳುವಾಗ, ಸಣ್ಣ ಕೂಸಿರುವಾಗ ಅಳುವಾಗ ಕೂಸು ಹಸದ ಅಳಾಕತ್ತಿದ್ದೆ ತಿಳ್ಕೊಂಡು ಆಕೆ ತನ್ನ ಎದೆ ಹಾಲು ಕುಡ್ಸಾಕತ್ತಿರ್ತಾ. ಯಾರೋ ಆಳ ಕೆಲಸ ಮಾಡ್ತಕ್ಕಂಥ ಹೆಣ್ಮಗಳು ಹಸದಿರ್ಬೇಕು, ಅದಕ್ಕೆ ಅಳಾಕತ್ತೈತಿ. ತಾಯಿ ಜಿಜಾಬಾಯಿ ಹೊರ ಹೋಗಿದ್ಲು. ಆ ಹಾಲು ಕುಡಿಸೋದನ್ನ ಆಕಿ ತಾಯಿ ಬಂದು ನೋಡ್ತಾ, ಜಿಜಾಬಾಯಿ ಗಾತನ ಮಾಡಿದೆಲ್ಲ ಅಲ್ಲಕ್ಕೆ. ಯಾಕಂದ್ರೆ ಜಿಜಾಬಾಯಿ ಹಾಲು ಕುಡಿಸೋತ್ನಾಗ ಶೂರರ, ಧೀರರ, ಧೀಮಂತರ ಕತೆ ಹೇಳ್ಕೊತ ಹಾಲು ಕುಡಿಸ್ತಿದ್ಲು. ಈಗ ಅಂಜ್ಕೋತ ಹಾಲು ಕುಡ್ಸಾಕತ್ತಿದ್ಲಿ, ಯಾವಾಗ ಬರ್ತಾರೋ ಏನೋ ಅಂತೇಳಿ. ಆಮೇಲೆ ಆ ಕುಸನ್ ಹೋಗ್ಬಿಡ್ತಾ, ಓಡಿ ಹೋಗ್ಕಳಾಕಿ ಆ ಕೆಲಸ ಮಾಡಿ ಹೆಣ್ಮಗಳು. ಮುಂದೆ ಜಿಜಾಬಾಯಿ ಮತ್ತೆ ಆ ಕೂಸಿನ ಬಾಯ ಕೈ ಹಾಕಿ ಎಲ್ಲ ಹಾಲನ್ನ ಕಕ್ಕಿಸ್ತಾಳೆ, ಮತ್ತೆ ತನ್ನ ಎದೆ ಹಾಲನ್ನ ಕುಡಿಸ್ತಾಳ. ಮುಂದೆ ಶಿವಾಜಿ ದೊಡ್ಡ ಮಕ್ಕಳು ಮುಂದೆ ಆತ ಯುದ್ಧ ಮಾಡೋ ಪ್ರಸಂಗದೊಳಗ ಅಂಜಿಗೆ ಬರ ಶುರು ಆಕತ್ತೀವಿ ಶಿವಾಜಿಗೆ. ಅವಾಗ ಒಮ್ಮೆ ತಾಯಿನ ಬಂದು ಕೇಳ್ತಾನ, ಅಲ್ಲ ನನಗೆ ಯಾಕೆ ಯುದ್ಧ ಮಾಡೋ ಪ್ರಸಂಗದೊಳಗೆ ಸ್ವಲ್ಪ ಭಯ ಆಕತೈತಲ್ಲ, ಯಾಕಂತ ಕೇಳಿದಾಗ, ತಮ್ಮ ಅದು ನಿನ್ನ ತಪ್ಪಲ್ಲ, ಅದು ನನ್ನ ತಪ್ಪ, ಏನ್ ತಪ್ಪಾಗೈತಿ ಹೇಳು ಅಂತ ಕೇಳಿದಾಗ, ಒಂದ್ ದಿವಸ ನಾನು ಇಲ್ಲದಾಗ ದಾಸಿ ತನ್ನ ಎದೆ ಹಾಲು ಕುಡಿಸುವಾಗ ಎಂಜಕೋತ ಹಾಲು ಕುಡ್ಸಕತ್ತಿದ್ಲು. ಆ ಹಾಲನ್ನ ಕಕ್ಷರಿಕರೆ ಒಂದಿಟ ಮೂಲ್ಯಾಗ ಉಳಿದಿರ್ಬೇಕು ಎಲ್ಲ ನಿನ್ನ ಮೈಯಾಗ, ಅದಕ್ಕೆ ಅಂಜಿಗೆ ಬರಕತ್ತೆ ಹೇಳ್ತಾಳೆ ಆಕಿ. ಅಷ್ಟು ಸೂರರ ಧೀರ ಕಥೆ ಹೇಳಿ ಮಕ್ಕಳನ್ನ ಬೆಳೆಸತಕ್ಕಂಥ ಇತಿಹಾಸ ಇರ್ತಕ್ಕಂಥದ್ದು. ಅಂತಹ ಶಿವಾಜಿ ಮಹಾರಾಜರ ಮನೆಗಳು ಇವತ್ತು ಮರಾಠ ಸಮಾಜದ ಮನೆಗಳು ಬಹಳ ಕಡಿಮೆ ಇದ್ರು ಕೂಡ ಊರಿನ ಎಲ್ಲ ಸಮಾಜದವರು ಒಕ್ಕಟ್ಟಾಗಿ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ಎಲ್ಲ ಕಡೆ
ಸಮಾಜಗಳು ಕಡಿಮೆ ಇರ್ತವೆ, ಆದ್ರೆ ಊರವರೆಲ್ಲ ಕೂಡಿ ಮಾಡಿದಾಗ ಎಂತ ದೊಡ್ಡ ಕೆಲಸಗಳಾಗ್ತವೆ ಅನ್ನೋದಕ್ಕೆ ಸಿರಿಗಾಂವ್ ಗ್ರಾಮನೇ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಮಾಂತೇಶ್ ಕೋಟಿಮಠರು ಹೇಳಿದ ಹಾಗೆ ಎಲ್ಲ ಇವತ್ತು ಬರೀ ಬಸವಣ್ಣವ್ರ ಲಿಂಗಾಯತರಿಗೆ ಮತ್ತು ಶಿವಾಜಿ ಮರಾಠರಿಗೆ ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಸಂಬಂಧಪಟ್ಟವರಲ್ಲ, ಅವ್ರು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಅನ್ನುವಂಥನ್ನ ನಾವೆಲ್ಲ ತಿಳ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಗಣೇಶ್ ಹುಕ್ಕೇರಿ ಅವರು ಕೂಡ ಈ ಒಂದು ಗಾರ್ಡನ್ ಮಾಡಲಿಕ್ಕೆ ಕಾಂಪೌಂಡ್ ಕಟ್ಟೋ ಸಲುವಾಗಿ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ತೆಗೆದುಕೊಂಡು ಸುಂದರವಾಗಿರ್ತಕ್ಕಂಥ ಒಂದು ಕಾಂಪೌಂಡ್ ಅನ್ನ ಗಾರ್ಡನ್ ನಾವೆಲ್ಲ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಬಹಳಷ್ಟು ಭಕ್ತಿಯಿಂದ ಪ್ರೀತಿಯಿಂದ ನಮ್ಮ 3 ಮಂದಿ ಸ್ವಾಮಿ ನಾವು ವಿಚಾರ ಮಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಅವ್ರು ಇರ್ಬೋದು, ಇವರೆಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಇವರೆಲ್ಲ ಆ ಟೈಮ್ದಲ್ಲಿ ಹೋರಾಟ ಮಾಡಿದ ಮೇಲೆ ಇವತ್ತ ಇತಿಹಾಸದಾಗ ಅವ್ರ ಹೆಸರೈತಿ. ಇವತ್ತ ನಮ್ಮ ಯುವಕರಾಗಲಿ ನಮ್ಮ ಯುವಕಿಯವ್ರು ಇವತ್ತು ಏನು ವಿನಂತಿ ಮಾಡ್ತೀನಿ ಅಂದ್ರೆ ಅವ್ರ ಇತಿಹಾಸವನ್ನು ಕಲಿಬೇಕು. ನಾವು ಕೂಡ ಬರೀ ಇವತ್ತ ಸ್ಟ್ಯಾಚ್ಯೂ ಇನಾಗುರೇಷನ್ ಮಾಡಿ ಬರೀ ಮುಂದಿನ ಕಾರ್ಯಕ್ರಮ ಹೋಗುವಂಥ ಒಂದು ಪರಿಸ್ಥಿತಿ ಆಗಬಾರ್ದು. ಇವತ್ತ ನಮ್ಗೊಂದು ಅವಕಾಶ ಕೊಟ್ಟಾಗ ಪ್ರತಿಯೊಬ್ರು ಎಲ್ಲ ಸಮಾಜದವ್ರು ತಗೊಂಡ ವಿಶೇಷವಾಗಿ ನಮ್ಮ ತಂಗಿ ಆಗಲಿ ನಮ್ಮ ಅತ್ತಿಂಗರಾಗಲಿ ಅವ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅವ್ರ ಬಗ್ಗೆ ಇವತ್ತು ನಾವು ಗೌರವದಿಂದ ನೋಡ್ಕೊಂಡ ಇವತ್ತು ಸಮಾಜಿಗೆ ಒಂದು ಒಳ್ಳೆ ದಾರಿಯನ್ನು ಕೊಡುವಂಥ ಇವತ್ತು ನಾವೆಲ್ಲರೂ ಕೂಡಿ ಆಲೋಚನೆ ಮಾಡಬೇಕಾಗಿತ್ತು. ನಿಜವಾಗೂ ನಾ ಎಲ್ಲ ಯುವಕರು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ಇವತ್ತು ಬರೀ ಈ ಸ್ಟ್ಯಾಚ್ಯೂ ನೋಡಾಕತ್ತೀನಿ. ಯಾಕಂದ್ರೆ ಹೊರಗಡೆ ನಾವು ನೋಡಿದ್ರೆ ಇವತ್ತು ಇದಾಗ ಒಂದು ಒಳ್ಳೆ ಸುಂದರವಾಗಿ ಕಂಪೌಂಡ್ ಆಗಬೇಕು, ಮುಂದೆ ಒಂದು ಒಳ್ಳೆ ಫೌಂಟನ್ ಆಗಿ ಬೇರೆ ಕರಡಿ ಯಾರು ಇಟ್ಟಿ ಚಿಕ್ಕೋಡಿದಾಗ ನನ್ಗೆ ಗುರ್ತೈತಿ ಸುಮಾರು 2016ರಲ್ಲಿ ಇಬ್ಬರು 3 ಮುಖ್ಯಮಂತ್ರಿ ಬಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ, ಶರದ್ ಪವಾರ್ ಸಾಹೇಬರಾಗಲಿ, ಪೃಥ್ವಿರಾಜ್ ಚೌಹಾಣ್ ಸಾಹೇಬರಾಗಿ ಅವಾಗ 2016ರಲ್ಲಿ ನಾವು ಚಿಕ್ಕೋಡಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿ ಸುಮಾರು 1 ಲಕ್ಷ ಜನ ಸೇರಿಸಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವು. ಆ ಪ್ರಕಾರ ಇಲ್ಲಿ ಕೂಡ ಒಂದು ಕಂಪೌಂಡ್ ವಾಲ್ ಆಗಬೇಕು, ಸುಂದರವಾಗಿ ಅದಾಗ ಒಂದು ಒಳ್ಳೆ ಗಾರ್ಡನ್ ಮಾಡಿ ಅದಾಗ ನಾ ಸುಮಾರು 5 ಲಕ್ಷ ರೂಪಾಯಿ ಅನುದಾನ ಇವತ್ತೇ ಘೋಷಣೆ ಮಾಡಿ ಆ ಕೆಲಸಗ ಪ್ರಾರಂಭ ಮಾಡಿ ಇಲ್ಲಿ ಒಂದು ಸುಂದರವಾಗಿ ಯಾರು ಹೋಗ್ತಾ ಬರ್ತಾ ನಿಂತಲ್ಲಿ ನೋಡ್ಕೊಂಡು ಮುಂದಿಲ್ಲಿ ಮಹಾರಾಜ್ಗೆ ನಮಸ್ಕಾರ ಮಾಡಿ ಹೋಗುವಂಥ ಒಂದು ಒಳ್ಳೆ ನಿರ್ಮಾಣ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಈ ಗ್ರಾಮದಲ್ಲಿ ಬಹುತೇಕ ನಾ ಮತ್ತು ಪ್ರಕಾಶ್ ಅನ್ನ ಈ ಭಾಗದಾಗ ಒಂದು ಜವಾಬ್ದಾರಿ ತಗೊಂಡ್ಮೇಲೆ ಸತತವಾಗಿ ಪ್ರತಿಯೊಂದು ಹೆಜ್ಜೆ ನೀರಾವರಿ ಇರ್ಬೋದು, ನಮ್ಮ ಯಾವ್ಯಾವ ಯೋಜನೆಗಳು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಿಂದ ಏನು ತಂದು ಕೊಡುವಂಥ ಒಂದು ಪ್ರಾಮಾಣಿಕ ವ್ಯವಸ್ಥೆ ಆಗ್ತೈತಿ. ನಾ ಮತ್ತು ಪ್ರಕಾಶನ ಹುಕ್ಕೇರಿ ಸತತವಾಗಿ ನಿಮ್ಮ ಮನೆ ಮಗ ಆಗಿ ಈ ಭಾಗದಾಗ ಒಂದು ಸೇವೆ ಮಾಡ್ಕೋತ ಬಂದೀವು. ನಾಳೆ 5ನೇ ತಾರೀಕು ಅವರ ಹುಟ್ಟಬೇತಿ, ನಾಳೆ 78 ಮುಗಿಸಿ 79ನೇ ಹುಟ್ಟಹಬ್ಬ ಅವ್ರ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಿರಗಾಂವದಲ್ಲಿ ಒಂದು ಬೃಹತ್ ಕುಸ್ತಿ ಒಂದು ಮೇಳಾವು ಮಾಡುವಂಥದ್ದು ಒಂದು ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ವಿಶೇಷವಾಗಿ ಸರ್ಕಾರದಿಂದ ಸುಮಾರು 20 ಕೋಟಿ ರೂಪಾಯಿ ಅನುದಾನದಾಗ ಅವಾಗ ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡ್ತೀವಿ. ಅದರ ಅಲ್ಲಿ ಬಡವ್ರ ವಿದ್ಯಾರ್ಥಿ ವಿಶೇಷವಾಗಿ SC ST ವಿದ್ಯಾರ್ಥಿ ಅಲ್ಲಿ ಹಾಸ್ಟೆಲ್ ಆಗಲಿ ಕಲಿಯುವಂಥದ್ದು ಈಗಾಗಲೇ ಟೆಂಡರ್ ಆಗೈತಿ. 5ನೇ ತಾರೀಕಿಗ ಅಲ್ಲಿ ಶಂಕುಸ್ಥಾಪನೆ ಮಾಡಿ ಆ ಕಾರ್ಯಕ್ರಮಕ್ಕೆ ಇಲ್ಲಿ ಚಾಲನೆ ಕೊಟ್ಟ 20 ಕೋಟಿ ರೂಪಾಯಿ ಅನುದಾನದಾಗ ಇಲ್ಲಿ ಒಂದು ಒಳ್ಳೆ ಬಿಲ್ಡಿಂಗ್ ಆಗಿ ಬಡವ್ರ ವಿದ್ಯಾರ್ಥಿಗೆ ಇವತ್ತ ಕಲಿಯಾಕ ನಾವು ಅವಕಾಶ ಮಾಡಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಿಜವಾಗೂ ನಾವೊಂದು ಏನರ ಪುಣ್ಯ ಮಾಡಿದಾಗ ಇವತ್ತ ಶಿವಾಜಿ ಮಹಾರಾಜರ ಜಯಂತಿ ನಿಮಿತ್ತವಾಗಿ ಇವತ್ತ ಈ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಸಮಾಜ ಕಡಿಮೆ ಇದ್ರೂ ಕೂಡ ಎಲ್ಲರೂ ಶಿವಭಕ್ತರಾಗಿ ಇಲ್ಲಿ ತಮ್ಮ ಒಂದು ಏನು ಸಾಧ್ಯತೆ ಅನುಕೂಲ ಪ್ರಕಾರ ಇವತ್ತ ದಾನ ಮಾಡಿ ಇವತ್ತ ಇಂಥ ಒಂದು ಒಳ್ಳೆ ಸ್ಟ್ಯಾಚ್ಯೂ ಕೊಟ್ಟಿದ್ರು. ಮುಂದಿನ ಭವಿಷ್ಯದಲ್ಲಿ ನಿಮ್ಗೆಲ್ಲರಿಗೂ ಅನುಕೂಲ ಆಗಲಿ. ಸತತವಾಗಿ ಸಿರಗಾಂವಡಿ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪೂರ್ಣಾಕೃತಿ ಪುತ್ಥಳಿ ಇವತ್ತು ಉದ್ಘಾಟನೆಗೊಂಡಿದೆ. ರಾಷ್ಟ್ರೀಯ ಪುರುಷರು ಒಂದು ಸಮಾಜಕ್ಕೆ ಸೀಮಿತರಾದವರಲ್ಲ. ಅದು ಬಸವೇಶ್ವರರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣರಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು, ಇವರೆಲ್ಲರೂ ಸಹಿತ ರಾಷ್ಟ್ರೀಯ ಪುರುಷರು. ಇವತ್ತು ಸಿರಗಾಂವ್ ಗ್ರಾಮದಲ್ಲಿ ಸಮಾಜ ಕಡಿಮೆ ಇರಬಹುದು, ಆದರೆ ಉಳಿದ ಎಲ್ಲ ಸಮಾಜ ಜನರು ಶಿವಾಜಿ ಮಹಾರಾಜರ ಪುತ್ಥಳಿ ಕಟ್ಟಡ ಆಗಲಿಕ್ಕೆ ಸಹಾಯ ಮಾಡಿದ್ದು ಅದೊಂದು ಬಹಳ ಅಭಿನಂದನಾರ್ಹ ಸಂಗತಿ. ಮತ್ತು ತಾಯಿ ಜಿಜಾವು ತಾಯಿಯ ಸಂಸ್ಕಾರ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಶಿವಾಜಿ ಮಹಾರಾಜರಿಂದ ಕಲಿಬೇಕು. ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡೋದು, ಅಕ್ಕ ತಂಗಿಯರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಶಿವಾಜಿ ಮಹಾರಾಜರು. ಅನೇಕ ಕೋಟೆ ಕೊತ್ತಲಗಳನ್ನು ಗೆದ್ದರೂ ಸಹಿತ ಆ ರಾಜ ಮಹಾರಾಜರ ತಾಯಿ ತಂದೆಗಳನ್ನು ಅಥವಾ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಟ್ಟವರು ಶಿವಾಜಿ ಮಹಾರಾಜರು. ಇದು ಈ ಸಮಾಜದಲ್ಲಿ ಬಹಳ ಅಭಿಮಾನದ ಸಂಗತಿ. ಸಿರಗಾಂವ್ ಗ್ರಾಮ ಅತ್ಯಂತ ಸಣ್ಣ ಗ್ರಾಮ,
ಆದರೆ ಇಲ್ಲಿ ಅಭಿಮಾನದಿಂದ ಯುವಕರು ಏನು ಕೆಲಸ ಮಾಡಿದ್ದಾರೆ ಇದು ಬಹಳ ಅಭಿನಂದನಾರ್ಹ ಸಂಗತಿ ಮತ್ತು ಇದೆಲ್ಲ ನಮ್ಮೆಲ್ಲರಿಗೂ ಆದರ್ಶ ಆಗಬೇಕು. ನಾವು ಬರೀ ಯಾವುದೇ ಒಂದು ಸಮಾಜದ ಯುಗ ಪುರುಷನನ್ನು ಒಂದು ಸಮಾಜ ಒಂದು ಜನಾಂಗ ಅದನ್ನು ಗೌರವಿಸಬಾರ್ದು, ಇಡೀ ಎಲ್ಲ ಸಮಾಜ ಅದನ್ನು ಗೌರವಿಸುವಂಥ ಕೆಲಸ ಆಗಬೇಕು. ಅಂದಾಗ ಮಾತ್ರ ಒಂದು ಒಳ್ಳೆಯ ಭಾರತವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇವತ್ತು ಶಿರಗಾಂವ್ ಗ್ರಾಮದ ಈ ಸಮಾಜ ಎಲ್ಲ ವರ್ಗದ ಜನರನ್ನು ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಒಳ್ಳೆಯ ಕೆಲಸಗಳು ಇಲ್ಲಿ ಆಗಲಿ. ಸ್ಟ್ಯಾಚ್ಯೂ ಯಾಕೆ ಮಾಡ್ಬೇಕಂತೇಳಿ ಅನೇಕ ಜನ ಪ್ರಶ್ನೆ ಮಾಡ್ತಾರೆ. ಆದರೆ ಆ ಊರಲ್ಲಿರ್ತಕ್ಕಂಥ ಒಂದು ಸಣ್ಣ ಮಗು ಅಂಥ ಯುಗ ಪುರುಷರ ಬಗ್ಗೆ ಒಂದು ಮಾತು ಕೇಳಿದಾಗ ತಾಯಿ ಆ ಇತಿಹಾಸ ಹೇಳ್ಬೇಕಾಗ್ತದೆ, ಯಾರಪ್ಪ ಶಿವಾಜಿ ಮಹಾರಾಜರು. ಅದಕ್ಕಿಂತ ಇಂಥ ಸ್ಟ್ಯಾಚ್ಯೂಗಳು ಆಗಬೇಕು, ಅದು ಆದರ್ಶ ಮುಂದಿನ ಯುವ ಜನಾಂಗಕ್ಕೆ ಆಗಬೇಕು ಅನ್ನೋದು ನಮ್ಮ ಆಶಯ. ಇವತ್ತು ಇದು ಅತ್ಯಂತ ಭಾಳ ಒಳ್ಳೆ ರೀತಿಯಿಂದ ಸ್ಟ್ಯಾಚ್ಯೂ ನಿರ್ಮಾಣ ಆಗಿದೆ. ಅದನ್ನು ನೋಡಲಿಕ್ಕೇ ಒಂದು ಭಾಳ ಅಭಿಮಾನ ಅನಿಸ್ತದೆ. ಮಾಡಿದಂಥ ಶಿರಗಾಂವ್ ಗ್ರಾಮದ ಯಾವತ್ತೂ ಸಮಾಜ ಬಾಂಧವರಿಗೂ ಮತ್ತು ಇದಕ್ಕೆ ಸಹಾಯ ಹಸ್ತ ನೀಡಿದ ಎಲ್ಲ ಸಮಾಜ ಬಾಂಧವರಿಗೆ ಒಂದನೇ ಅಭಿನಂದನೆ ಕಾಡುತ್ತೆ. ಯಾಕೆಂದ್ರೆ ಬೆಳಗಾವಿ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಸಾಕಷ್ಟು ಸಾಹಸಗಳನ್ನ ಕಂಡಿರ್ತಕ್ಕಂತ ಊರಿದು. ಹಾಗಾಗಿ ಇಲ್ಲಿನ ಬಹುತೇಕ ಗ್ರಾಮಗಳಲ್ಲಿ ಶಿವಾಜಿ ಮಹಾರಾಜರ ಸಾಹಸಗಳು, ಇತಿಹಾಸಗಳು ನಮಗ್ ಸಾದೃಶ್ಯವಾಗಿ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಇಂತಹ ಊರುಗಳಿಗೆ ನನ್ನಂತ ದೂರದ ಊರಿಂದ ಬಂದು ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ಬೇಕಾದ ಅವಶ್ಯಕತೆ ಇರ್ಲಿಕ್ಕಿಲ್ಲ. ನಾನ್ ಕೆಲವಷ್ಟು ಸಂಗತಿಗಳನ್ನ ಮಾತ್ರ ನಾನು ತಿಳಿಸ್ಕೊಡ್ಬಲ್ಲೆ ಅಷ್ಟೇ. ಬಹಳ ವಿಶೇಷವಾಗಿ ಬೆಳಗಾವಿಯ ಜನ ಕುಂದಾದಷ್ಟೇ ಸಿಹಿಯಾಗಿರ್ತಕ್ಕಂತ ಇರ್ತಕ್ಕಂತಹ ಜನ. ಆ ಎಲ್ಲ ಜನತೆಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಒಂದ್ ಖುಷಿ ಸಂಗತಿ ಏನು ಅಂತ ಕೇಳಿದ್ರೆ, ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನು ಭಾಗವಹಿಸ್ತಾ ಇರೋ ಮೊದಲನೇ ಸಾರ್ವಜನಿಕ ಕಾರ್ಯಕ್ರಮ. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಬಿಗ್ ಬಾಸ್ ಇಂದ ಹೊರಗ್ ಬಂದ್ಮೇಲೆ ಬಹಳ ಜನಕ್ಕಿದ್ದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇರುವಂತಹ ಕಾರ್ಯಕ್ರಮ ಕೂಡ ಇದೇ ಆಗಿರುತ್ತೆ ಅಂತ ಅನ್ಕೊಳ್ತೇನೆ. ಕೇಸರಿ ಶಾಲ್ ಹಾಕಿದ್ದೇನೆ. ಈ ಕೇಸರಿ ಶಾಲು ನನ್ನ ಶವ ಸ್ಮಶಾನಕ್ಕೆ ಹೋಗುವ ತನಕವೂ ನನ್ನ ಹೆಗಲ ಮೇಲೆ ಹಾಗೆ ಇರುತ್ತೆ. ಅದಕ್ಕೆ ಸಾಕ್ಷಿ ಊರಾಗಿ ಕೊನೆಯ ತನಕ ಇರುತ್ತೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಹೆಮ್ಮೆ, ಗರ್ವಾಗ ತರ್ತಕ್ಕಂತ ಸಂಗತಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಬಹಳ ಭಾರಿ ಕೆಲವು ಸಂಗತಿಗಳು ನಮ್ಮನ್ನ ಕಾಡೋದಕ್ ಶುರು ಮಾಡುತ್ತೆ. ನಾವ್ ಯಾವ್ದಕ್ ನಿಂತ್ಕೊಳ್ಬೇಕು, ಯಾವ್ದಕ್ ನಿಂತ್ಕೊಳ್ಬಾರ್ದು ಅನ್ನೋ ಪ್ರಶ್ನೆ ಎಲ್ಲ ಬಂದಾಗ, ಈ ದೇಶದ ಇತಿಹಾಸ, ಈ ದೇಶದ ಪರಂಪರೆ ಅಂತ ಬಂದಾಗ ಮನುಷ್ಯ ಎದ್ ನೋಡೋದಕ್ಕೆ ಅಥವಾ ಹಿಂತಿರುಗಿ ನೋಡೋದಕ್ಕೆ ಅರೆ ಇದು ಬೇಕಾ ಅಂತ ಪ್ರಶ್ನೆ ಮಾಡುವಂತ ಅವಶ್ಯಕತೆಯೇ ಬರೋದಿಲ್ಲ. ಬಹಳ ಗಟ್ಟಿಯಾಗಿ ಅಷ್ಟೇ ಬದ್ಧತೆಯಿಂದ ನಿಂತುಕೊಳ್ಳಬಹುದಾಗಿರ್ತಕ್ಕಂತಹ ಕೆಲವು ಸಂಗತಿಗಳಲ್ಲಿ ಈ ದೇಶ, ಈ ಧರ್ಮ, ಈ ಸಂಸ್ಕೃತಿ ಮತ್ತು ಈ ನಾಡಿಗಾಗಿ ದುಡಿದ ಮಡಿದ ಮಹಾಪುರುಷರುಗಳ ಸಂಗತಿ ಅಂತ ಬಂದಾಗ ನಾವ್ ಯಾರು ಎರಡನೇ ಯೋಚನೆ ಮಾಡದೆ ನಿಂತ್ಕೊಳ್ಬೇಕಾಗತ್ತೆ. ಬಹುಶಃ ಆ ವಿಚಾರದಲ್ಲಿ ಈ ಊರು ಸಾಕಷ್ಟು ಮಂದಿ ದೇಶಭಕ್ತರನ್ನೇ ಒಳಗೊಂಡಿದೆ ಅಂತ ಹೇಳೋದಕ್ಕೆ ನನ್ ಖುಷಿ ಆಗತ್ತೆ. ಯಾಕಂದ್ರೆ ಈ ಊರಿನ ದೇಶಭಕ್ತ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಈ ಕಾರ್ಯಕ್ರಮದಲ್ಲಿ ಗಂಡಸರಿಗಿಂತ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ನಂಗೆ ಗೊತ್ತು ಹೆಣ್ಮಕ್ಳು ಇಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಬರೋದು ಎಷ್ಟು ಕಷ್ಟ ಅಂತ. ಯಾಕಂದ್ರೆ ಮನೇಲಿ ಅಡುಗೆ ಮಾಡ್ಬೇಕು, ಮನೇಲಿ ಗಂಡಂದ್ರ ಮೇನ್ ಗಂಡಸರು ಆರಾಮಾಗಿ ಹೊರಗಡೆ ತಿರ್ಗಾಡ್ಕೊಂಡ್ ಬಂದಿರ್ತಾರೆ. ಮಧ್ಯಾಹ್ನ ಊಟಕ್ಕೆ ಆಗ್ಬೇಕು, ಮನೆಯಲ್ಲಿ ದನಕರುಗಳಿರ್ತವೆ, ಮನೆ ಕೆಲ್ಸಗಳಾಗ್ಬೇಕು. ಇದೆಲ್ಲದ್ರ ನಡುವೆ ಇಂಥದ್ದೊಂದು ಸಾರ್ವಜನಿಕ ಸಭೆಗೆ ಬಂದು ನಿಂತಿರೋದು ಈ ಊರಿನ ವಿಶೇಷ. ಹಾಗಾಗಿ ನಾನು ಈ ಊರಿನ ತಾಯಂದ್ರಿಗೆ ವಿಶೇಷವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೀನಿ. ಯಾಕಂದ್ರೆ ಇಂತಹ ತಾಯಿಯಂದ್ರಿಂದ ಮಾತ್ರ ಛತ್ರಪತಿ ಶಿವಾಜಿ ಮಹಾರಾಜರಂತಹ ಮಹಾಪುರುಷರು ಹುಟ್ಟೋದಕ್ ಸಾಧ್ಯ ಆಗತ್ತೆ. ಹೇಗ್ ಹುಡ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಂದ್ರೆ, ಶಿವಾಜಿ ಮಹಾರಾಜರು ಒಬ್ಬ ಮಗನಾಗಿ ಹುಟ್ಟಿದ್ದಲ್ಲ, ಒಬ್ಬ ಜೀಜಾಬಾಯಿ ಹುಟ್ಟಿದ ಕಾರಣಕ್ಕೂ ಇನ್ನೊಬ್ಬ ಶಿವಾಜಿ ಮಹಾರಾಜ ಹುಟ್ಟೋದಕ್ ಸಾಧ್ಯ ಆಯ್ತು. ಜೀಜಾಬಾಯಿ ಅಂತ ತಾಯಿ ಶಿವಾಜಿ ಮಹಾರಾಜರು ಈ ನಾಡಿಗೆ ಕೊಟ್ಟಿದ್ದು. ಹಾಗಾಗಿ ಮನೆಯ ತಾಯಿಯಂದಿರು ಜೀಜಾಬಾಯಿ ಆದಾಗ ಮನೆಯ ಮಕ್ಕಳು ಛತ್ರಪತಿ ಶಿವಾಜಿಗಳು ಆಗಿಯೇ ಆಗುತ್ತಾರೆ. ಅದ್ ಸಹಜ. ಅದಕ್ಕೆ ನಾವ್ ಹೇಳ್ತೇವೆ, ಹೇಗ್ ಹುಟ್ಟಬೇಕು ಅಂತ ಕೇಳಿದ್ರೆ ಮೊದಲು ಮನೆಯ ತಾಯಿಯಂದಿರು ಗಟ್ಟಿ ಆಗಬೇಕು. ಯಾವ ತಾಯಿ ತನ್ನ ಹೊಟ್ಟೆನಲ್ಲಿ ಹುಟ್ಟುವ ಮಗ ಛತ್ರಪತಿ ಶಿವಾಜಿ ಮಹಾರಾಜನಂತ ಮಗನೇ ಹುಟ್ಟಬೇಕು ಅಂತ ಕನಸು ಕಾಣ್ತಾಳೋ ಅಂತ ತಾಯಿಯಿಂದ ಮಾತ್ರ ದೇಶ ಕಟ್ಟೋದಕ್ ಸಾಧ್ಯ ಆಗತ್ತೆ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ನಾವೆಲ್ಲರೂ ಕೂಡ ಕನಸು ಕಾಣಬೇಕು. ಹೇಗಾಗಬೇಕು ಅಂದ್ರೆ ತಾಯಿ ಆಗುವ ಕನಸು ಕಾಣಬೇಕು. ಎಂತ ತಾಯಿ ಆಗ್ಬೇಕು? ನಮ್ಮಲ್ಲೆಲ್ಲ ಹೆಣ್ಮಕ್ಳಿಗೆ ಈ ಬಸ್ರಿ ಬೈಕೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಹೆಣ್ಮಕ್ಳು ಗರ್ಭಿಣಿ ಆದಾಗ ಒಂದಷ್ಟು ಬೈಕೆ ತೀರ್ಸುವಂತ ಶಾಸ್ತ್ರ ಇದೆ ನಮ್ಮಲ್ಲಿ. ಅವಳಗ್ ಮಾವಿನ ಹಣ್ಣು ತಿನ್ಬೇಕು ಅಂತ ಆಸೆ ಆಗತ್ತೆ, ಹುಳಿ ತಿನ್ಬೇಕು ಅಂತ ಆಸೆ ಆಗತ್ತೆ, ಸಿಹಿ ತಿನ್ಬೇಕು ಅಂತ ಆಸೆ ಆಗತ್ತೆ. ಅದು ನಿಮಗ್ ಗೊತ್ತಾ ಬಂಧುಗಳೇ?
ತಾಯಿ ಜೀಜಾಬಾಯಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಗರ್ಭದಲ್ಲಿರುವಾಗ ಆಸೆ ಆಗುತ್ತಿತ್ತಂತೆ. ಆ ಬಸ್ರಿ ಬೈಕೆ ಎಂತದಿತ್ತು ಅಂತ ಕೇಳಿದ್ರೆ ಜೀಜಾಬಾಯಿ ಬಸ್ರಿ ಬೈಕೆ ಹೇಳ್ಕೊಳ್ಳಳಂತೆ, ನನಗೆ ಯುದ್ಧ ಭೂಮಿಗೆ ಹೋಗಿ ಕತ್ತಿ ಹಿಡಿದು ಹೋರಾಡುವಂತಹ ಬೈಕೆ ಆಗುತ್ತಿದೆ ಅಂತ. ಎಂಥ ತಾಯಿ ಇರ್ಬೋದು ಆಕೆ? ಯಾವ ತಾಯಿಗೆ ತನ್ನ ಹೃದಯದ ಒಳಗೆ ಕ್ಷತ್ರ ತೇಜ ಹುಟ್ಟುಕೊಂಡಿರುತ್ತೋ ಅಂತಹ ತಾಯಿಯ ಗರ್ಭದೊಳಗೆ ಮಾತ್ರ ಸಿಂಹದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟೋದಕ್ ಸಾಧ್ಯ ಆಗತ್ತೆ. ಹಾಗಾಗಿ ನಾನು ಬಯಸ್ತೇನೆ, ನಮ್ಮ ನಾಡಿಗೆ ಶಿವಾಜಿ ಬೇಕು ಅನ್ನೋದಾದ್ರೆ ನಮ್ಮ ಮನೆಗೆ ಜೀಜಾಬಾಯಿ ಅಂತ ತಾಯಂದ್ರು ಬೇಕು. ನಾವಿವತ್ ಮಕ್ಕಳನ್ನ ಆ ರೀತಿ ತಯಾರು ಮಾಡುವ ಪ್ರಯತ್ನ ಆಗ್ಬೇಕು. ನನಗೆ ಬಹಳ ಖುಷಿ ಆಯ್ತು ಕಾರ್ಯಕ್ರಮದಲ್ಲಿ. ಸಾಮಾನ್ಯವಾಗಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಗಂಡು ಮಕ್ಕಳು ಬಂದು ಸ್ವಾಗತ ಮಾಡೋದು ಸಹಜವಾಗಿರುವಂತಹದ್ದು. ಅದು ಪುಟ್ ಮಕ್ಕಳು ಬಂದ್ರು, ಆ ಮಕ್ಕಳು ಹಾಕಿದ್ದ ಸೀರೆ, ಹುಟ್ಟಿದ್ದ ಸೀರೆ ನೋಡಿ ಬಹಳ ಖುಷಿ ಆಯ್ತು. ಆ ಮಕ್ಕಳಲ್ಲಿ ನಿಜವಾಗ್ಲೂ ಜೀಜಾಬಾಯಿಯನ್ನ ನಾವು ಕಾಣಬಹುದು. ಇವತ್ತಿಗೆ ಸೀರೆ ಉಡೋದು, ಇವತ್ತಿಗೆ ಮೂಗಿಗೆ ಗತ್ತಿನ ನತ್ತು ತೊಡೋದೆಲ್ಲ ಕಳೆದು ಹೋಗ್ತಿರುವಂತಹ ಕಾಲಘಟ್ಟದಲ್ಲಿ ಈ ಊರಿನ ಪುಟ್ಟ ಹೆಣ್ಣು ಮಕ್ಕಳು ಜೀಜಾಬಾಯಿಯ ಸ್ವರೂಪ ಬರೋದಿದೆ ಅಲ್ಲ, ನಾವು ಹಾಗೆ ನಿಂತ್ಕೊಳ್ತೇವೆ ಅಂತ ಯೋಚನೆ ಮಾಡೋದಿದೆ ಅಲ್ಲ, ಇದು ನಿಜವಾದ ಪರಿವರ್ತನೆ. ಈ ನಾಡಿಗೆ ಎಂತ ಪರಿವರ್ತನೆ ಬೇಕು ಅಂತ ಕೇಳಿದ್ರೆ ಅಂತಹ ಮಹಾನ್ ತಾಯಿಯಾರಾಗುವತ್ತ ಹೆಜ್ಜೆ ಇಡ್ತೀವಲ್ಲ, ಅಂತ ಪರಿವರ್ತನೆ ಇವತ್ತು ನಮಗ್ ಬೇಕಿದೆ. ತುಂಬಾ ಸಲ ಯೋಚನೆ ಮಾಡ್ತೀವಿ, ಅರೆ ಈ ದೇಶ ಬಹಳ ಚೆನ್ನಾಗಿದೆ, ನಮಗೇನ್ ಆಗ್ಬೇಕಾಗಿದೆ, ಊರ್ ಮುಳುಗೋಗ್ಲಿ, ನಮ್ಗೆ ನಾವು ತುಂಬಾ ಚೆನ್ನಾಗಿದ್ರೆ ಸಾಕು ಅಂತ. ಆದ್ರೆ ನಾವು ಈ ಶಿವಾಜಿ ಮಹಾರಾಜರಂತಹ ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಸಮಾಜ ಒಂದಷ್ಟು ಪಾಠ ಕಲಿಬೇಕಾಗತ್ತೆ. ಎಂತ ಪಾಠ ಅಂತ ಕೇಳಿದ್ರೆ, ನನ್ನ ಮನೆಗಿಂತ ಸಮಾಜಕ್ಕೆ ಬದುಕೋದು ನನ್ನ ಮೊದಲ ಬದ್ಧತೆ ಅನ್ನುವಂತ ಪಾಠವನ್ನ ಸಮಾಜ ಮತ್ತು ಮನೆ ಎರಡೂ ಕಲಿಯುವಂತ ಅವಶ್ಯಕತೆ ಇದೆ. ಅದನ್ನೇ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಕೂಡ ಹೇಳ್ಕೊಡ್ತಾ ಹೋಗುತ್ತೆ. ಒಂದು ವೇಳೆ ನಿಮಗ್ ಗೊತ್ತಿರಬಹುದು, ಛತ್ರಪತಿ ಶಿವಾಜಿ ಮಹಾರಾಜರು 12ನೇ ವಯಸ್ಸಿಗೆ ಮನೆಯ ತನ್ನ ಸ್ವಾರ್ಥವನ್ನು ಬಿಟ್ಟು ಹಿಂದವಿ ಸಾಮ್ರಾಜ್ಯ ಕಟ್ಟಬೇಕು ಅಂತ ಹೊರಡ್ತಾರೆ. ಶಿವಾಜಿ ಮಹಾರಾಜರ ಒಳಗಡೆ ಆ ಕನಸನ್ನ ಬಿತ್ತಿದ್ ಯಾರು ಕೇಳಿದ್ರೆ ಅದೇ ತಾಯಿ ಜೀಜಾಬಾಯಿ. ನೀವೆಲ್ಲ ತೀರಾ ಮೊನ್ನೆ ಬಿಡುಗಡೆ ಆಗಿರುವ ಚಾವಾ ಅನ್ನೋ ಒಂದು ಸಿನಿಮಾ ನೋಡಿದೀರಿ ಅನ್ಕೊಳ್ತೀವಿ. ಎಷ್ಟ್ ಜನ ನೋಡಿದಿರಿ ಚಾವಾ ಸಿನಿಮಾ? ಬಹಳ ಕಡಿಮೆ ಜನ. ನಾನು ಕೇಳ್ಕೊಳ್ತೀನಿ ಊರಿನ ಜನರ ಹತ್ರ, ದಯವಿಟ್ಟು ಈ ಊರಿನವ್ರಿಗೆ ಆ ಸಿನಿಮಾ ತೋರಿಸುವ ಪ್ರಯತ್ನ ಮಾಡಿ. ಯಾವ್ದ್ಯಾವ್ದೋ ಸಿನಿಮಾಗಳನ್ನು ಎಲ್ಲರೂ ನೋಡ್ತಾರೆ, ಅದನ್ನ ನೋಡೋದಕ್ ಸಾಧ್ಯ ಆಗೋದಾದ್ರೆ ಅಂತಹ ಐತಿಹಾಸಿಕ ಸಿನಿಮಾಗಳನ್ನ ನೋಡಿ. ಒಬ್ಬ ಸಂಭಾಜಿ ಮಹಾರಾಜ್ ತನ್ನ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ತನ್ನ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನನ್ನು ತಾನು ಹೇಗ್ ಬಲಿ ಕೊಡೋದಕ್ ಸಿದ್ಧನಾಗ್ತಾನೆ ಅನ್ನೋದನ್ನ ಸಂಭಾಜಿ ಮಹಾರಾಜರಿಂದ ನಾವು ನೋಡಿ ಕಲಿಬೇಕು. ಯಾಕೆ ಅಂತ ಕೇಳಿದ್ರೆ ಅದು ಶಿವಾಜಿ ಮಹಾರಾಜರ ವಂಶದ ಕೊಡಿಯಾಗಿತ್ತು. ಆ ಕಾರಣಕ್ಕೆ ಈ ಕಥೆಗಳನ್ನ ನಾವು ಕೇಳೋದಕ್ಕಿಂತ ನೋಡಿದ್ರೆ ಬಹಳ ಚಂದ. ಯಾಕಂದ್ರೆ ನಮಗೆ ಇದನ್ನೆಲ್ಲ ಪಠ್ಯ ಪುಸ್ತಕದಲ್ಲಿ ಯಾರು ಹೇಳ್ಕೊಡೋರಿಲ್ಲ. ಪಠ್ಯ ಪುಸ್ತಕದಲ್ಲಿ ನಮಗ್ ಶಿವಾಜಿ ಮಹಾರಾಜರ ಬಗ್ಗೆ ಯಾವ ಐತಿಹಾಸಿಕ ಕಥೆಯೂ ಸಿಗೋದಿಲ್ಲ. ಶಿವಾಜಿ ಮಹಾರಾಜರು ಯಾವಾಗ ಹುಟ್ಟಿದ್ರು, ಶಿವಾಜಿ ಮಹಾರಾಜ ದೇಹಾಂತ್ಯ ಯಾವಾಗ ಆಯ್ತು, ಅವ್ರು ಎಲ್ಲಿ ಬದುಕಿದ್ರು ಅನ್ನೋದನ್ನ ಮಾತ್ರ ಪುಸ್ತಕಗಳು ತಿಳಿಸ್ತವೆ. ಅದರಿಂದ ಆಚೆಗೆ ಶಿವಾಜಿ ಮಹಾರಾಜರು ಹೇಗ್ ಬದುಕಿದ್ರು, ಶಿವಾಜಿ ಮಹಾರಾಜರು ಎಷ್ಟು ಜನರ ಎದೆಯ ಒಳಗೆ ನಡುಕ ಹುಟ್ಟಿಸಿದ್ರು ಅನ್ನುವ ಕಥೆಯನ್ನ ನಾವು ಕಲ್ತ್ಕೊಳ್ಬೇಕಿದೆ. ಆ ಕಥೆಯನ್ನ ಅರ್ಥ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಇವತ್ತಿನ ಸಮಾಜ ಇದೆ. ಯಾಕಿದನ್ನ ಹೇಳ್ತೀನಿ ಅಂದ್ರೆ, ನಮಗ್ ಬಹಳ ಸಲ ವಿದೇಶದಿಂದ ಬಂದಿದ್ದೆಲ್ಲ ಸರಿ ಅನ್ನೋದೊಂದು ಭ್ರಮೆ ಇರುತ್ತೆ. ಫಾರಿನ್ ಅವ್ರು ಹೇಳಿದ್ದೆಲ್ಲ ಸರಿ. ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಆಗಿದೆ. ಯಾರ ಹೆಸರನ್ನ ಕೇಳೋದ್ರಿಂದ ಮೈಯಲ್ಲಿ ಕ್ಷಾತ್ರತ್ವ ನಿರ್ಮಾಣ ಆಗತ್ತ. ಹೌದಾ? ದೇಶಭಕ್ತಿ, ಧರ್ಮ ಶ್ರದ್ಧೆ, ಪರಾಕ್ರಮ, ತ್ಯಾಗ, ಸಮರ್ಪಣೆ ಇವು ಎಲ್ಲವೂ ಸ್ವಾರ್ಥ ಬದಿಗೊತ್ತಿ ನಿಸ್ವಾರ್ಥದ ಚಿಂತನೆ ತಲೆಯಲ್ಲಿ ಬರುತ್ತನೋ ಒಂದೇ ಒಂದು ಹೆಸರು ಜಗತ್ತಿನ ಇತಿಹಾಸದಲ್ಲಿ ಅವ್ರು ಯಾರಾದರೂ ಇದ್ರೆ ಅವರು ಶಿವಾಜಿ ಮಹಾರಾಜ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇವಲ ಶಿವಾಜಿ ಮಹಾರಾಜರು ಮರಾಠ ಸಮುದಾಯಕ್ಕಷ್ಟೇ ಅಲ್ಲ, ಹಿಂದವಿ ಸ್ವರಾಜ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು. ಒಂದು ಮಾತನ್ನು ನಾವೆಲ್ಲರೂ ನೆನ್ಪಿಟ್ಕೊಳ್ಳೋಣ, ಅಷ್ಟು ದಿಕ್ಕಗಳಿಂದ ಆಕ್ರಮಣಕ್ಕೊಳಗಾಗಿರುವಂಥ ಭರತ ಭೂಮಿ, ಇಲ್ಲಿರುವಂಥ ಧರ್ಮದ ಬಿಂದುಗಳೇನಿದ್ದುವೋ, ಗೋವು, ಮಾತೆಯರು, ಮಠ ಮಂದಿರಗಳು, ಧರ್ಮಾಚರಣೆಗಳು ಇವು ಎಲ್ಲವೂ ಅಷ್ಟ ಆಕ್ರಮಣಕಾರರಿಂದ ನಶಿಸುವಂಥ ಸಂದರ್ಭದಲ್ಲಿ ಆ ಭಗವಂತನ ಅವತಾರವನ್ನು ತಾಳಿ ನಾರಾಯಣ ನರನಾಗಿ ಬಂದು ಸಾಮಾನ್ಯ ಜನರಲ್ಲಿ ಕ್ಷಾತ್ರತ್ವವನ್ನ, ಧರ್ಮ ರಕ್ಷಣೆಯ ಪ್ರಜ್ಞೆಯನ್ನ, ತ್ಯಾಗ ಸಮರ್ಪಣೆಯ ಭಾವವನ್ನ ನಿರ್ಮಾಣ ಮಾಡಿ ಸಾಮಾನ್ಯ ಜನರನ್ನ ಒಳಗೂಡಿಸಿಕೊಂಡು ಹಿಂದವಿ ಸ್ವರಾಜ್ಯವನ್ನ ನಿರ್ಮಾಣ ಮಾಡಿದರು. ಅವರು ಒಂದೊಂದು ಚರಿತ್ರೆ
ಎಲ್ಲಿವರೆಗೆ ಶಿವಾಜಿ ಮಹಾರಾಜರು ಹೌದಾ ಈ ದೇಶ ಧರ್ಮ ಸಮಾಜಕ್ಕಾಗಿ ಹೋರಾಟ ಮಾಡಿದ ವೀರ ಪುತ್ರರ ಚರಿತ್ರೆ ಭಾರತ ದೇಶದ ಮನೆಯಲ್ಲಿ ಮಕ್ಕಳಿಗೆ, ತಾಯಂದಿರಿಗೆ, ಯುವತಿಯರಿಗೆ, ಯುವಕರಿಗೆ ಗೊತ್ತಿತ್ತು, ಅಲ್ಲಿವರೆಗೆ ಭಾರತಕ್ಕೆ ಯಾವ ಆತಂಕನೂ ಇರಲಿಲ್ಲ. ಯೋಚನೆ ಮಾಡಿ, ಒಂದು ಎರಡು ಬಿಂದುವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತದ ಇತಿಹಾಸ ಇದು ಪರಾಕ್ರಮದ ಇತಿಹಾಸ. ನಾವು ಸ್ವತಂತ್ರೋತ್ತರ ಭಾರತದಲ್ಲಿ ನೋಡ್ತೀವಿ, ಒಂದಿಷ್ಟು ಇತಿಹಾಸಕಾರರು ಸೋಲಿನ ಇತಿಹಾಸ ಅಂತೇಳಿ ಬಿಂಬಿಸ್ತಾರೆ. ಆದರೆ ಭಾರತ ದೇಶದ ಇತಿಹಾಸ ಸೋಲಿನ ಇತಿಹಾಸ ಅಲ್ಲ, ಅದು ಪರಾಕ್ರಮದ ಇತಿಹಾಸ, ಅದು ಗೆಲುವಿನ ಇತಿಹಾಸ, ಅದು ತ್ಯಾಗದ ಇತಿಹಾಸ, ಅದು ಬಲಿದಾನದ ಇತಿಹಾಸ, ಅದು ಸ್ವಧರ್ಮ ಸ್ವರಾಷ್ಟ್ರದ ರಕ್ಷಣೆ ಇತಿಹಾಸ. ಇಡೀ ಜಗತ್ತಿನ 360 ರಾಷ್ಟ್ರಗಳು ಒಂದೊಂದೇ ಹೊಡೆತಕ್ಕೆ ನಾಶ ಆಗಿ ಹೋದವು. ಆದರೆ ಅಷ್ಟ ದಿಕ್ಕಗಳಿಂದ ಬಂದಿರುವಂತ ಆಕ್ರಮಣಕಾರರನ್ನ ಮೆಟ್ಟಿ ನಿಂತು ಸತತ 1000 ವರ್ಷಗಳ ಕಾಲ ಎದೆಯೊಡ್ಡಿ ಪ್ರಾಣವನ್ನ ಕೊಟ್ಟು ಬಲಿದಾನವನ್ನ ಮಾಡಿ ಈ ಧರ್ಮ ದೇಶವನ್ನು ಉಳಿಸಿದರು ಅನ್ನುವಂಥದ್ದನ್ನು ಮರಿಬಾರ್ದು. ನಾವೆಲ್ಲ ಸಾಮಾನ್ಯ ಅನ್ಕೊಂಡಿದ್ದೀರೇನು? ಎರಡು ವಿಷಯ ಬಗ್ಗೆ ಯೋಚನೆ ಮಾಡಿದಾಗ, ಜಗತ್ತಿನ ಯಾವುದೇ ದೇಶಕ್ಕೆ ಹೋಗ್ರಿ ನೀವು, ಆ ದೇಶದ ಜನರನ್ನ ಹೋಗಿ ಕೇಳಿದಾಗ, ಇವತ್ತಿನ ಆ ದೇಶದ ಚರಿತ್ರೆಯನ್ನು ನಾವು ನೋಡಿದಾಗ ಅಲ್ಲಿ ಕೇವಲ ಆ ಹಿರಿಯರ ಇತಿಹಾಸವನ್ನು ನೋಡಿದರೆ ಸೋಲಿನ ಇತಿಹಾಸ ಇದೆ, ಆಕ್ರಮಣದ ಇತಿಹಾಸ ಇದೆ, ದರೋಡೆ ಮಾಡಿದ ಇತಿಹಾಸ ಇದೆ, ಅನ್ಯಾಯ ಅತ್ಯಾಚಾರ ಮಾಡಿದ ಇತಿಹಾಸ ಇದೆ. ಈಗ ಹೆಂಗೆ ನೀವು ಶಿರಗಾಂವದಾಗೆಲ್ಲ ಸೇರಿದಿರಲ್ಲ, ಹಿಂಗೆ ಜಗತ್ತಿನ ಬೇರೆ ಬೇರೆ ದೇಶಕ್ಕೆ ಹೋಗ್ರಿ, ಆ ದೇಶದ ಇತಿಹಾಸವನ್ನು ಯುವಕರನ್ನ ತಾಯಂದಿರನ್ನ ಕೇಳಿದರೆ ತಲೆಯನ್ನು ತಗ್ಗಿಸ್ತಾರೆ. ಆದರೆ ಭಾರತ ದೇಶದ ಯಾವುದೇ ಹಳ್ಳಿ ಹೋಗ್ರಿ, ಯಾವುದೇ ಒಂದು ವನವಾಸ ಅರಣ್ಯ ಗ್ರಾಮ ಸಿಟಿ ಎಲ್ಲೇ ಹೋಗ್ರಿ, ಭಾರತದ ದೇಶದ ಇತಿಹಾಸ ಹೇಳ್ರಿ ಅಂದಾಗ ಹೆಮ್ಮೆ ಅನಿಸುತ್ತ. ಯಾಕಂತ ಹೇಳಿದ್ರೆ ಭಾರತ ದೇಶದ ಇತಿಹಾಸ ಎಂಥದ್ದು ಅಂತ ಹೇಳಿದ್ರೆ ಇದು ಗೆಲುವಿನ ಇತಿಹಾಸ, ಹೌದಾ? ಇದು ಪರಾಕ್ರಮದ ಇತಿಹಾಸ, ಸ್ವಾಭಿಮಾನದ ಇತಿಹಾಸ. ಬೇರೆದವರು ಬೇರೆ ದೇಶದ ಹಿರಿಯರು ಚರಿತ್ರೆಯನ್ನು ಮಾಡಿದರು, ಅದು ಎಂಥ ಚರಿತ್ರೆ? ಬೇರೆ ದೇಶದ ಮೇಲೆ ಆಕ್ರಮಣ ಮಾಡಿ ದರೋಡೆ ಮಾಡಿದ ಚರಿತ್ರೆ, ಮತಾಂತರ ಮಾಡಿದ ಚರಿತ್ರೆ, ಅತ್ಯಾಚಾರ ಮಾಡಿದ ಚರಿತ್ರೆ, ಕೌರ್ಯದ ಚರಿತ್ರೆ ಇದೆ. ಆದರೆ ಭಾರತದ ಚರಿತ್ರೆ ಅಂತದ್ದು ಅಂತ ಹೇಳಿದ್ರೆ ಉದಾರ ಚರಿತಾನಾಂ ವಸುದೈವ ಕುಟುಂಬಕ್ಕಂತ ಕರಿತೀವಿ. ನಮ್ಮ ದೇಶದ ಹಿರಿಯರು ಹೋದ್ರು ಅಂತಂಬ್ರನ್ನ ಬಡದ ಆಸ್ತಿ ಮಾಡಕ್ಕಲ್ಲ, ದುಡ್ಡು ಮಾಡಕ್ಕಲ್ಲ, ಜಗತ್ತಿನ ಬೇರೆ ಬೇರೆ ದೇಶಕ್ಕೆ ಹೋದ್ರು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೋದ್ರು. ಯೋಗವನ್ನು ಕಲಿಸಲಿಕ್ಕೆ ಹೋದ್ರು, ಆಯುರ್ವೇದವನ್ನು ಕಲಿಸಲಿಕ್ಕೆ ಹೋದ್ರು, ಜೀವನ ಮೌಲ್ಯವನ್ನು ಕಲಿಸಲಿಕ್ಕೆ ಹೋದ್ರು, ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸಲಿಕ್ಕೆ ಹೋಗಿರ್ತಕ್ಕಂತಹ ಉದಾರ ಚರಿತ್ರೆ ಇರುವಂಥದ್ದು ಭಾರತ. ಅದಕ್ಕೆ ವಿದೇಶಿಗರು ಭಾರತಕ್ಕೆ ಬರಬೇಕಾದ್ರೆ ಚಪ್ಪಲಿಯನ್ನು ಕಳೆದು ಈ ಮಣ್ಣನ್ನು ಹಣಿಗೆ ಹೊತ್ಕೊಂಡು ಬರ್ತಾರೆ. ಅಂತಹ ಚರಿತ್ರೆ ಭಾರತದ್ದು. ನಾವೆಲ್ಲ ಯೋಚನೆ ಮಾಡಬೇಕು. ಇವತ್ತು ಸಮಾಜವನ್ನು ಅಸ್ಥಿರಗೊಳಿಸಬೇಕಂತೇಳಿ ಬೇರೆ ಬೇರೆ ಆಸ್ತಿ ಅಂತಸ್ತು ರಾಜಕಾರಣ ಮತ್ತೊಂದು ಮಗದೊಂದು ಸಮಾಜದ ಅಂತಸತ್ವವನ್ನು ನಾಶ ಮಾಡುವಂಥ ಷಡ್ಯಂತ್ರ ನಡೆದಿದೆ, ಹುನ್ನಾರಗಳು ನಡೆದಿದ್ದಾವೆ. ಟಿವಿ ಮುಖಾಂತರ, ಧಾರಾವಾಹಿ ಮುಖಾಂತರ, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು ಈ ಧರ್ಮದ ಕುಟುಂಬ ವ್ಯವಸ್ಥೆಯ ಸಂಸ್ಕಾರದ ರಾಷ್ಟ್ರಭಕ್ತಿಯ ಕೇಂದ್ರವನ್ನು ಅಸ್ಥಿರಗೊಳಿಸಿ ಈ ದೇಶವನ್ನು ಅಸ್ಥಿರ ಮಾಡುವಂಥ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಸಂಕಲ್ಪ ಮಾಡಬೇಕು. ಮದುವೆ ಆಗಿರ್ತಕ್ಕಂಥ ನವಜೋಡಿಗಳು ನಮ್ಮ ಉದರದಿಂದ ಶಿವಾಜಿ ಮಹಾರಾಜರಂತ, ಸಂಭಾಜಿ ಮಹಾರಾಜರಂತ ವೀರ ಶೂರ ರಾಷ್ಟ್ರಭಕ್ತ ಧರ್ಮ ರಕ್ಷಕ ಪುತ್ರರು ಹುಟ್ಲಿ ಅನ್ನುವಂಥ ಸಂಕಲ್ಪವನ್ನು ಮಾಡಿದಾಗ ಭಾರತವನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ. ಇಲ್ದಿದ್ರೆ ಆಗೋದಿಲ್ಲ. ಇವತ್ತು ಡೈರೆಕ್ಟ್ ಯುದ್ಧ ಮಾಡ್ತಾ ಇಲ್ಲ ಯಾರು, ಇಂಡೈರೆಕ್ಟ್ ಯುದ್ಧ ಮಾಡ್ತಾ ಇದ್ದಾರೆ. ನೋಡ್ಲಿಕ್ಕೆ ಮಾತ್ರ ನಾವು ಹಿಂದೂಗಳ ತರ ಕಾಣ್ತಾ ಇದ್ದೀವಿ, ಭಾರತೀಯರ ತರ ಕಾಣ್ತಾ ಇದ್ದೀವಿ. ಆದ್ರೆ ಆಚರಣೆಗಳು, ನಮ್ಮ ದಿನನಿತ್ಯ ವ್ಯವಹಾರಗಳು, ನಮ್ಮ ಬದುಕಿನ ರೀತಿ ವಿದೇಶಮಯ ಆಗಿದೆ, ಎಲ್ಲವೂ ಮತಾಂತರ ಆಗಿದೆ. ಇದೇ ರೀತಿ ಹೋದ್ರೆ ಮುಂದೆ ಭಾರತ ಈ ಸಂಸ್ಕೃತಿ ಉಳಿಯೋದು ಕಷ್ಟ ಆಗತ್ತ. ಆ ನಿಟ್ಟಿನಲ್ಲಿ ನಾವೆಲ್ಲರ ಸಂಕಲ್ಪವನ್ನು ಮಾಡಿ ಮತ್ತೊಮ್ಮೆ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಉದ್ದೇಶ ಏನು?
ಇಲ್ಲಿ ಹಾದುಗುವಂತ ಪ್ರತಿಯೊಬ್ಬ ಯುವಕನಿಗೆ ಅನಿಸಬೇಕು, ನಾನು ಬದುಕಿದ್ರ ಸ್ವಧರ್ಮಕ್ಕಾಗಿ, ಸ್ವರಾಷ್ಟ್ರಕ್ಕಾಗಿ, ಸ್ವಾಭಿಮಾನಕ್ಕಾಗಿ, ನಮ್ಮ ಪರಂಪರೆಯ ಶ್ರೇಷ್ಠತೆಯನ್ನು ಉಳಿಸೋದಕ್ಕಾಗಿ, ಮಾತೆಯರ ಮಾಂಗಲ್ಯಕ್ಕಾಗಿ, ಗೌರವಕ್ಕಾಗಿ, ಗೋವಿನ ರಕ್ಷಣೆಗಾಗಿ, ಮಠ ಮಂದಿರಗಳ ರಕ್ಷಣೆಗಾಗಿ, ಈ ಕಾರ್ಯಕ್ಕಾಗಿ ಶಿವಾಜಿ ಮಹಾರಾಜರಂತೆ ಬದುಕಬೇಕಂತೇಳಿ ಪ್ರೇರಣೆ ಕೊಡಬಲ್ಲಂತ ಪ್ರೇರಣಾ ಪುತ್ಥಳಿ ಇದು. ಆ ಕಾರಣಕ್ಕಾಗಿ ಮಾಡಿರುವಂಥದ್ದು. ಬರುವಂಥ ಯುವ ಜನಾಂಗ ಏನಿದೆಯೋ ಎಲ್ಲ ತಾಯಂದಿರಲ್ಲಿ ಕೊನೆಯ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇಂಥ ಶಿವಾಜಿ ಮಹಾರಾಜ, ಸಂಭಾಜಿ ಮಹಾರಾಜ ಹುಟ್ಟಬೇಕಂದ್ರೆ ನಾವು ಜಿಜಾವು ಆಗಬೇಕಾಗತ್ತ. ನಾವು ಧಾರಾವಾಹಿ ನೋಡ್ಕೊತ ಕೂತ್ರ ಸಂಭಾಜಿ ಮಹಾರಾಜರು, ಶಿವಾಜಿ ಮಹಾರಾಜರಂಥ ಮಕ್ಕಳು ಹುಟ್ಟಂಗಿಲ್ಲ. ನಮ್ಮ ಹೊಟ್ಟಿಲೆ ಸಂಗೊಳ್ಳಿ ರಾಯಣ್ಣ ಹುಟ್ಟಬೇಕಾದ್ರೆ ನಾವು ಕೆಂಚಮ್ಮ ಆಗಬೇಕಾಗತ್ತ. ಹೌದಾ? ತಾಯಿ ಯಾವ ರೀತಿ ಸಂಸ್ಕಾರ ಕೊಡ್ತಾಳೋ, ಯಾವ ರೀತಿ ರಾಷ್ಟ್ರ ಧರ್ಮದ ಬಗ್ಗೆ ಹೌದಾ ಸ್ವಾಭಿಮಾನ ಇಟ್ಕೊಳ್ತಾಳೋ, ಅವಾಗ ಮಾತ್ರ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಇದೆ. ಒಂದೇ ಘಟನೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಒಂದು ಚೈತ್ರಾ ಕುಂದಾಪುರ ಅವರು ಬೆಂಗಳೂರಿಂದ ಬರಬೇಕಾದ್ರೆ ಮಧ್ಯದಲ್ಲಿ ಡ್ರೈವರ್ಗೆ ಫುಡ್ ಪಾಯ್ಸನ್ ಆಗಿ ಆರಾಮ್ ತಪ್ಪಿ ಹೌದಾ ವಾಂತಿ ಇತ್ಯಾದಿ ಆಗೋದ್ರಿಂದ ಸಮಸ್ಯೆ ಆಗಿದೆ. ಇಡೀ ರಾತ್ರಿ ಎಲ್ಲ ಬರ್ತಾ ಇದ್ದಾರ, ಗಿರಗಾಂವ್ ದಾಟಿದಾರ. 2 ನಿಮಿಷದಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋರಿದ್ದಾರ. ಒಂದು ಹೆಣ್ಣು ಮಗಳು ಈ ಧರ್ಮದ ಬಗ್ಗೆ ಚಿಂತನೆ ಮಾಡ್ತಾಳಂದಾಗ ಅವಳ ವಿರುದ್ಧ ಎಷ್ಟು ಜನ ಷಡ್ಯಂತ್ರ ಮಾಡ್ತಾರ ಅನ್ನೋದಕ್ಕೆ ಈ ಒಂದು ತಂಗಿ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾರು ಹೊರಗೆ ಬರಬಾರ್ದು, ಹೆಣ್ಮಕ್ಳು ದೇಶ ಧರ್ಮದ ಬಗ್ಗೆ ಮಾತಾಡಬಾರ್ದು. ಹೌದಾ? ಹಿಂದೂ ಸಮಾಜವನ್ನ ಜಾಗೃತಿ ಮಾಡಬಾರ್ದು. ಆ ರೀತಿ ಜಾಗರಣ ಕಾರ್ಯಕ್ಕೆ ಯಾರ್ಯಾರು ಇಳಿತಾರೋ ಅವರ ತೇಜಾವಧೆ ಮಾಡುವಂತಹ, ಷಡ್ಯಂತ್ರ ಮಾಡುವಂತಹ, ಅವರನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಕಾರ್ಯ ಮಾಡುವಂತಹ ಈ ಕುತಂತ್ರ ಕುನ್ನಿಗಳು ಗಲ್ಲಿಗಳಲ್ಲಿ ಕೂತಿದ್ದಾರೆ. ಆದರೆ ಎಲ್ಲದರ ಮಧ್ಯೆಯೂ ಆ ಹೆಣ್ಮಗಳು ಯಾವುದೋ ಒಂದು ಫಿಲ್ಮ್ ಶೂಟಿಂಗನ್ನು ಬಿಟ್ಟು ಇಂಥ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣತೆ ಅಂತೇಳಿ ಇಡೀ ರಾತ್ರಿ ಜರ್ನಿ ಮಾಡ್ತಾ ಬರ್ತಾ ಇದ್ದಾಳೆ. ಕೊನೆಯ ಒಂದು ಬಿಂದುವನ್ನು ಹೇಳ್ತೀನಿ. ಶಿವಾಜಿ ಮಹಾರಾಜರಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಒಂದು ಘಟನೆ. ಸಣ್ಣ ಬಾಲಕ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ನಾವೆಲ್ಲ ನೋಡಿದ್ದೀವಿ. ಆ ತಾಯಿಗೆ ಹೌದಾ ಸಣ್ಣ ಬಾಲಕಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ ಗುರುಕುಲ್ ಇದ್ದು. ಆ ಗುರುಕುಲ್ ಸಂದರ್ಭದಲ್ಲಿ ಬಂದ ಮಗು ಕೇಳತ್ತ ತಾಯಿಯನ್ನ, ಬರೆಯಕ್ಕ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಛತ್ರಪತಿ ಶಿವಾಜಿ ಮಹಾರಾಜ ಕಿ, ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಉದ್ಘಾಟನೆ ನಮ್ಮ ಸಿರಗಾಂವ್ ಗ್ರಾಮದಾಗ ಸರ್ವ ಗ್ರಾಮಸ್ಥರು ಕೂಡಿ ಸಿರಗಾಂವಡಿ ಗಿರಗಾಂವ್ ಎಲ್ಲ ಗ್ರಾಮಸ್ಥರ ಕೂಡಿ ಮಾಡಿದ್ದೀವಿ. ಮತ್ತು ಎಲ್ಲ ಗಣ್ಯಮಾನ್ಯರು ಬಂದಿದ್ದರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮತ್ತು ಊರಿನ ಎಲ್ಲ ಗ್ರಾಮಸ್ಥರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ. ಇದು ಎಷ್ಟು ವರ್ಷಗಳು ಬಂದ ಇಷ್ಟು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಎಲ್ಲರಿಗೂ ನನ್ನ ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ವರ್ಷಗಳ ಕನಸು? ಇದು ಕನಸು ಭಾಳ ವರ್ಷದ ಇದೆ. ನಮ್ಮ ಅದನ್ನು ಲಗೆ ನೆನಸು ಮಾಡೋಕ್ಕೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ನಮಗೆ ಹೆಲ್ಪ್ ಮಾಡಿ ಚಲೋ ಕಾರ್ಯಕ್ರಮ ಮಾಡಿಕೊಟ್ಟಾಗ. ಈಗ ಎಷ್ಟು ಫುಟ್ ಐತ್ರಿ ಇದು? 11 ಫುಟ್ ಮೂರ್ತಿ ಐತ್ರಿ. ಇದು ಎಲ್ಲ ಕಲ್ಲಿನೊಳಗೆ ಮೂರ್ತಿ ಐತ್ರಿ. ಎಲ್ಲಿ ಮಾಡಿಸಿರಿ? ಇದು ರಾಜಸ್ಥಾನಕ್ಕೆ ಮಾಡಿಸಿರಿ. ಜೈಪುರ ರಾಜಸ್ಥಾನಕ್ಕೆ ಮಾಡಿಸಿದ್ರಿ. ಮತ್ತೇನು ಅಭಿವೃದ್ಧಿ ಕಾಮಗಾರಿಗಳು ಕೈಗೊಳ್ಳೋರು? ಅಭಿವೃದ್ಧಿ ಕಾಮಗಾರಿ ಏನು ಮಾಡ್ತಾರೆ ಇಲ್ಲ, ಕಂಪೌಂಡ್ ಏನೇನು ಕಂಪೌಂಡ್ ಇದು ಮಾಡಬೇಕು. ಶಾಸಕರ ಏನು ಮಾಡ್ತಾನಂತ? ಶಾಸಕರ ಈಗ 5 ಲಕ್ಷ ರೂಪಾಯಿ ಕೊಡ್ತೇನಂತ. ಅದರಿಂದ ಏನಾದರೂ ಡೆವಲಪ್ಮೆಂಟ್ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಸಿರಗಾಂವಡಿ ಸರ್ವ ಶಿವಭಕ್ತರಿಗೆ ನನ್ನ ಧನ್ಯವಾದಗಳು ಹೇಳಕ್ಕೆ. ನಮಸ್ಕಾರ, ನನ್ನ ಹೆಸರು ಭೀಮಾ ಬಡ್ಡೂರ್ಗಟ್ಟೆ ಅಂತ, ಗ್ರಾಮ ಪಂಚಾಯತ್ ಸದಸ್ಯರು, ಶಿರಗಾಂವ್ ಗ್ರಾಮ ಪಂಚಾಯತ್ ಸದಸ್ಯರು. ಇವತ್ತು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನೆರವೇರಿತು. ಬಹಳ ವಿಜೃಂಭಣೆಯಿಂದ ಎಲ್ಲ ನಮ್ಮ ಗ್ರಾಮಸ್ಥರು ಸೇರಿ, ಶಿರಗಾಂವ್ ಆಗಲಿ, ಶಿರಗಾಂವಡಿ ಆಗಲಿ, ಗಿರಗಾಂವ್ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಬಹಳ ಅತಿ ವಿಜೃಂಭಣೆಯನ್ನು ಮೂಡಿತು. ಪೂಜ್ಯ ಗುರುಗಳು ಮಣಿಪುರ ಸಂಪಾದನಾ ಚರ್ಮುಕ್ತಿ ಮಠದ ಅಜ್ಜಾರು ಕೂಡ ಬಂದಿದ್ದರು, ಕಲ್ಮೇಶ್ವರ ಅಜ್ಜಾರು ಬಂದಿದ್ದರು, ಧುಳಿಮಠ ಅಜ್ಜಾಗಳು ಬಂದಿದ್ದರು, ಮತ್ತು ಮಹಾಂತೇಶನ ಕೌಟಗಿ ಮಠ ವಿಧಾನ ಪರಿಷತ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಆಗಿಸಿದ್ರು. ನಮ್ಮ
ನೆಚ್ಚಿನ ಶಾಸಕರಂತ ಗಣೇಶನ ಪ್ರಕಾಶನ ಹುಕ್ಕೇರಿ ಅವರು ಕೂಡ ಆಗಮಿಸಿದರು, ಮತ್ತು ವಿಠ್ಠಲ್ ಮಾಳಿ ಅವರು ಕೂಡ ಆಗಮಿಸಿದರು. ಮತ್ತೊಂದು ವಿಶೇಷವಾಗಿ ಗೋಪಾಲ್ ಮಹಾಮುನಿ ಮತ್ತು ವಿಶೇಷವಾಗಿ ಅಂದರೆ ಚೈತ್ರ ಕುಂದಾಪುರ ಖ್ಯಾತವಾದಿಗಳು, ಚಿಂತಕರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಬಹಳ ಭಾರತ ಇತಿಹಾಸ ಶಿವಾಜಿ ಮಹಾರಾಜರ ಬಗ್ಗೆ ಬಹಳಷ್ಟು ಸವಿಸ್ತರವಾಗಿ ಹೇಳಿದರು. ಅದಕ್ಕೆ ಮತ್ತೊಮ್ಮೆ ನಮ್ಮ ಶಿರಗಾಂವ್ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದ ಹೇಳಬಯಸ್ತೀನಿ. ಮಲ್ಲಮ್ಮಾಜಿ ಅವರಿಗೆ ತನ್ನ ತಾಯಿ ಎಂದು ಕರೆದಿದ್ದರು, ಅವರ ಸತ್ಕಾರವನ್ನು ಮಾಡಿದರು. ಬೆಳವಡಿ ಮಲ್ಲಮ್ಮಾಜಿ ಅವರ ಒಂದು ಶಿಲ್ಪವನ್ನು ಕೆತ್ತಿ ಆಸುಪಾಸಿನ ಊರಲ್ಲಿ ಮಂದಿರದೊಳಗೆ ಸ್ಥಾಪನೆ ಮಾಡಿದರು. ಅದರೊಳಗಿಂದ ಒಂದು ಶಿಲ್ಪ ಅಂದ್ರೆ ಈಗಿನ ಧಾರವಾಡ ಜಿಲ್ಲೆ ಯಾದವಾಡದಲ್ಲಿನ ಶಿಲ್ಪ. ಶಿವಾಜಿ ಮಹಾರಾಜರು